ಅಯೋಧ್ಯೆಯ ರಾಮ ಮಂದಿರ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಆವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಬಳಿಕ ಮಧ್ಯಪ್ರದೇಶದ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಸಾಕಷ್ಟು ವರ್ಷಗಳಿಂದ ಇದ್ದಂತಹ ಭೋಜನ ಶಾಲಾ ವಿವಾದ ಅದನ್ನ ಬಗೆಹರಿಸಿದೆ. ಆ ಪ್ರದೇಶ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿ ಮಧ್ಯಪ್ರದೇಶದ ಹೈಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ. ದಶಕಗಳಿಂದ ಭೋಜನಶಾಲಾ ಹಾಗೆ ಕಮಲ್ ಮೌಲಾ ಮಸೀದಿಗಳ ನಡುವೆ ವಿವಾದ ಇತ್ತು. ಇದು ಸಂಸ್ಕೃತ ಕಲಿಕಾ ಕೇಂದ್ರವಾಗಿತ್ತು ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ವಾಗ್ದೇವಿ ಸರಸ್ವತಿಯ ದೇಗುಲ ಇತ್ತು ಈ ಜಾಗದಲ್ಲಿ ಅಂತ ಹೇಳಿ ನ್ಯಾಯಾಲಯ ಹೇಳಿದೆ. ಭಾರತೀಯ ಪುರಾತತ್ವ ಇಲಾಖೆಯ ವರದಿಯನ್ನ ಆಧರಿಸಿ ತೀರ್ಪನ್ನ ಪ್ರಕಟ ಮಾಡಿದೆ. ಪ್ರತ್ಯೇಕ ಭೂಮಿಗಾಗಿ ಮುಸ್ಲಿಂ ಸಮುದಾಯದವರು ರಾಜ್ಯ ಸರ್ಕಾರಕ್ಕೆ ಬೇಕಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ಯಾವುದೇ ಕಾರಣಕ್ಕೂ ನಮಾಜ್ ಮಾಡೋದಕ್ಕೋ ಪ್ರಾರ್ಥನೆ ಮಾಡೋದಕ್ಕೋ ಅವಕಾಶ ಇಲ್ಲ. ಆದ್ರೆ ಪೂಜೆ ಪುನಸ್ಕಾರವನ್ನ ಈ ಜಾಗದಲ್ಲಿ ಮಾಡೋದಕ್ಕೆ ಸೂಕ್ತವಾದಂತಹ ಭದ್ರತೆಯನ್ನ ಒದಗಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಮಧ್ಯಪ್ರದೇಶ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಮಧ್ಯಪ್ರದೇಶದ ಧಾರ್ನಲ್ಲಿರುವಂತಹ ವಿವಾದಿತ ಭೋಜಶಾಲಾ ಜಾಗ ಸರಸ್ವತಿಗೆ ಸೇರಿದ್ದು ಸಾಂಸ್ಕೃತಿಕ ಕಲಿಕಾ ಕೇಂದ್ರ ಇದು ಅನ್ನುವಂಥದ್ದು ಸದ್ಯ ಮಧ್ಯಪ್ರದೇಶದ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ಮಹತ್ವದ ತೀರ್ಪು. ಡೀಟೇಲ್ಸ್ ನ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ರಾಮ ಮಂದಿರದ ವಿವಾದ ಅದು ಯಾವ ರೀತಿ ಬಗೆಹರಿತು ಅನ್ನೋದು ನಮಗೆ ಗೊತ್ತಿದೆ. ಆ ಜಾಗ ಕಂಪ್ಲೀಟ್ಲಿ ಹಿಂದೂಗಳಿಗೆ ಸೇರಿದ್ದು, ರಾಮ ಮಂದಿರಕ್ಕೆ ಸೇರಿದ್ದು ಅನ್ನುವಂತಹ ಆದೇಶ ಬಂತು. ಮಧ್ಯಪ್ರದೇಶದ ಧಾರ್ನ ಭೋಜಶಾಲಾ ವಿವಾದ ಹೆಚ್ಚು ಕಮ್ಮಿ ಅದೇ ರೀತಿಯ ಒಂದು ವಿವಾದ ಇದು. ಇಲ್ಲೂ ಈ ಜಾಗ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿ ಬಹಳ ಮಹತ್ವದ ತೀರ್ಪನ್ನ ಮಧ್ಯಪ್ರದೇಶದ ಹೈಕೋರ್ಟ್ ಕೊಟ್ಟಿರೋದು. ಈ ವಿವಾದ ಏನು, ಇದರ ಇತಿಹಾಸ ಏನ್ ಹೇಳುತ್ತೆ, ಸದ್ಯ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪೇನು, ಎಲ್ಲವನ್ನು ವಿವರವಾಗಿ ವಿವರಿಸಬಹುದಾ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ನಮ್ಮ ದೇಶದಲ್ಲಿ ಉದ್ದಗಲಕ್ಕೂ ಕೂಡ ಮುಖ್ಯವಾಗಿ ಮಂದಿರ ಮಸೀದಿ ವಿವಾದಗಳಿವೆ. ಮುಖ್ಯವಾಗಿ ಕೆಲವೊಂದು ಮಂದಿರಗಳು ಮಸೀದಿಗಳಾಗಿವೆ, ಮಸೀದಿಗಳು ಮಂದಿರಗಳಾಗಿವೆ. ಈ ಕಾರಣಕ್ಕಾಗಿಯೇ ಈ ಮಂದಿರ ಮಸೀದಿ ವಿವಾದ ಶತಮಾನಗಳಿಂದಲೂ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಈಗ ಅಯೋಧ್ಯ ವಿವಾದವನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನ ಮೂಲಕ ಬಗೆಹರಿಸಿತು. ಅದೇ ರೀತಿಯಾಗಿ ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಈಗ ಮಸೀದಿಗಳಾಗಿರ್ತಕ್ಕಂಥವು ಈ ಹಿಂದೆ ದೇವಾಲಯಗಳಾಗಿದ್ವು, ಹಿಂದೂ ಧರ್ಮದ ಧಾರ್ಮಿಕ ಸ್ಥಳಗಳಾಗಿದ್ವು, ಮಂದಿರಗಳಾಗಿದ್ವು. ಹಾಗಾಗಿ ಅವುಗಳನ್ನು ಮತ್ತೆ ದೇವಾಲಯಗಳಾಗಿ ರೂಪಿಸಲಿಕ್ಕೆ ಹಿಂದೂಗಳಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ವಿವಾದ ಕೂಡ ದೇಶದ ಉದ್ದಗಲಕ್ಕೂ ಕೂಡ ಇದೆ. ಅಂತಹ ಸ್ಥಳಗಳಲ್ಲಿ ಒಂದು ಅಂದ್ರೆ ಈ ಮಧ್ಯಪ್ರದೇಶದ ದಾರ್ಜಿಲಿಂಗ್ನಲ್ಲಿರ್ತಕ್ಕಂಥ ಭೋಜಶಾಲಾ ವಿವಾದ. ಇದು 11ನೇ ಶತಮಾನದಲ್ಲಿ ಸರಸ್ವತಿ ದೇವಾಲಯ ಆಗಿತ್ತು. ಹಾಗಾಗಿ ಇಲ್ಲಿ ದೇವಾಲಯಕ್ಕೆ ಪೂಜೆಯನ್ನು ನಡೆಸಲಿಕ್ಕೆ ಹಿಂದೂಗಳಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಹಿಂದೂಗಳು ಕೂಡ ಮಧ್ಯಪ್ರದೇಶದ ಹೈಕೋರ್ಟ್ ಮೆಟ್ಟಿಲೆತ್ತಿದ್ರು. ಆದರೆ ಮುಸ್ಲಿಮರು ಇದು ಕಮಲಾ ಮೌಲಾ ಮಸೀದಿ ಆಗಿದೆ, ಹಾಗಾಗಿ ಇದು ಮಸೀದಿಯಾಗೆ ಮುಂದುವರಿಬೇಕು, ಇಲ್ಲಿ ದೇವಾಲಯಕ್ಕೆ ಅವಕಾಶವನ್ನು ಕೊಡಬಾರದು ಅಂತೇಳಿ ಮುಸ್ಲಿಮರು ಕೂಡ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು. ಅಂತಿಮವಾಗಿ ಈಗ ಮಧ್ಯಪ್ರದೇಶದ ಹೈಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ತೀರ್ಪನ್ನು ಕೊಟ್ಟಿದೆ. ಮುಖ್ಯವಾಗಿ ಇದು ಭೋಜಶಾಲಾ ಅನ್ನುವ ಜಾಗ ಹಿಂದೂಗಳ ಸರಸ್ವತಿ ದೇವಾಲಯ. ಇದು 11ನೇ ಶತಮಾನದಿಂದ ಸರಸ್ವತಿ ದೇವಾಲಯ ಆಗಿತ್ತು. ಆ ಕಾರಣಕ್ಕಾಗಿ ಇದು ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು ಅನ್ನುವ ತೀರ್ಪನ್ನು ಕೊಟ್ಟಿದೆ. ಜೊತೆಗೆ ಇಲ್ಲಿ ಮಸೀದಿಯನ್ನ ಮುಸ್ಲಿಮರು ನಿರ್ಮಾಣ ಮಾಡ್ಕೊಳ್ಬೇಕು ಅಂದ್ರೆ ಮಧ್ಯಪ್ರದೇಶದ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಬೇರೆ ಕಡೆ ಮಸೀದಿ ನಿರ್ಮಾಣಕ್ಕೆ ಜಾಗವನ್ನು ಪಡ್ಕೊಳ್ಳಿ ಅನ್ನುವ ಆದೇಶವನ್ನು ಕೂಡ ಕೊಟ್ಟಿದೆ. ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಪರೇಟ್ ಆಗಿ ದೂರದ ಜಾಗದಲ್ಲಿ 5 ಎಕರೆ ಜಾಗವನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದು, ಅದೇ ರೀತಿಯಾಗಿ ಮಧ್ಯಪ್ರದೇಶದ ಹೈಕೋರ್ಟ್ ಕೂಡ ಮುಸ್ಲಿಮರಿಗೆ ಮಸೀದಿಯನ್ನು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಜಾಗಕ್ಕೋಸ್ಕರ ಮಧ್ಯಪ್ರದೇಶ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಆ ಒಂದು ಮನವಿಯನ್ನು ಪರಿಶೀಲನೆ ಮಾಡಿ ಮಧ್ಯಪ್ರದೇಶ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಮುಖ್ಯವಾಗಿ ಹಿಂದೂಗಳು ಕೂಡ ಈ ಭೋಜಶಾಲಾ ಹಿಂದೂಗಳಿಗೆ ಸೇರಿದ್ದು, ಇದೊಂದು ದೇವಾಲಯ, ಹಾಗಾಗಿ ಹಿಂದೂಗಳಿಗೆ ನೀಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟವನ್ನು ನಡೆಸಿದ್ರು. ಇದು ವಿವಾದ ಕೂಡ ಆಗಿತ್ತು, ಮಧ್ಯಪ್ರದೇಶದಲ್ಲಿ ದೊಡ್ಡ ಚರ್ಚೆಯ ವಿಷಯ ಆಗಿತ್ತು. ಅಂತಿಮವಾಗಿ ಈಗ ಮಧ್ಯಪ್ರದೇಶದ ಹೈಕೋರ್ಟ್ ಈ ವಿವಾದವನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಈ ಭೋಜಶಾಲಾ ಸರಸ್ವತಿ ದೇವಾಲಯ ಇದು ಹಿಂದೂಗಳಿಗೆ ಸೇರಿದ್ದು, ಇದು ಮಸೀದಿ ಅಲ್ಲ. ಮಸೀದಿ ಇರತಕ್ಕಂಥದ್ದನ್ನ ಈಗ ತೆರವುಗೊಳಿಸಿ ಅಲ್ಲಿ ದೇವಾಲಯವನ್ನ ಬಗ್ಗೆ ಪೂಜೆ ಪುರಸ್ಕಾರವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟು ಹಿಂದೂಗಳಿಗೆ ನೀಡಬೇಕು ಅಂತೇಳಿ ಮಹತ್ವದ ಆದೇಶವನ್ನ ಕೊಟ್ಟಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.